ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ಯಾವಾಗಲೂ ಕೂಡ ಖಾಲಿಯಾಗಿರುತ್ತಾ? ಅಥವಾ ನಾವು ಸಾಕಷ್ಟು ದುಡಿತೀವಿ, ಬಟ್ ಆದರೆ ಬೇಗ ಅದು ಖರ್ಚಾಗಿ ಹೋಗುತ್ತೆ, ನಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಅನ್ನಿಸ್ತಾ ಇದೆನಾ? ಸೊ ಈಗ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಥರದಾದಂತಹ ಒಂದು ಬ್ಲಾಕೇಜಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಒಂದು ವಸ್ತುವನ್ನು ಹೇಳ್ತೀನಿ. ಸೊ ಆ ವಸ್ತುವನ್ನು ಉಪಯೋಗಿಸ್ಕೊಂಡು ಹೇಗೆ ಹಣವನ್ನು ಇನ್ಕ್ರೀಸ್ ಮಾಡುವಂಥದ್ದು, ಹೇಗೆ ಮ್ಯಾಗ್ನೆಟ್ ಆಗಿ ಬದಲಾವಣೆ ಮಾಡುವಂಥದ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಆ್ಯಂಡ್ ಹೋಪನೋಪನೋ ಮುಂತಾದಂತಹ ವಿಡಿಯೋಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಮ್ಮ ಪರ್ಸ್ ಅನ್ನುವಂಥದ್ದು ನಮ್ಮ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬ ಅಂತ ಹೇಳ್ತೀವಿ. ಸೊ ಅಬಂಡೆನ್ಸ್ ಮೈಂಡ್ಸೆಟ್ನ ಪ್ರಕಾರ ನಾವು ಹೇಗೆ, ಎಲ್ಲಿ, ಯಾವ ಒಂದು ಜಾಗದಲ್ಲಿ ಹಣವನ್ನು ಇಡ್ತೀವೋ ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ಹೇಳುತ್ತೆ. ಸೊ ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ಪ್ರತಿಯೊಂದನ್ನು ಕೂಡ ಎನರ್ಜಿನೇ. ಸೊ ಹಣ ಅಂತ ಅನ್ನುವಂಥದ್ದು ಎನರ್ಜಿನೇ. ಸೊ ನಾವು ಹೇಗೆ ಉಪಯೋಗಿಸ್ಬೇಕು, ಎಲ್ಲಿ ಇಡಬೇಕು, ಇದೆಲ್ಲದು ಕೂಡ ಎನರ್ಜಿ ರೂಪದಲ್ಲಿ ಇರುತ್ತೆ ಅಂತ ಅನ್ನೋದು ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಪದಾರ್ಥಗಳನ್ನು ಅಬಂಡೆನ್ಸ್, ಸಮೃದ್ಧಿಯ ಒಂದು ಸಂಕೇತದಿಂದ ನಾವು ಇಟ್ಟಾಗ ಅದು ಏನು ಮಾಡುತ್ತೆ, ಆ ಒಂದು ವಸ್ತುಗಳನ್ನು ನಾವು ಪ್ರತಿ ಸತಿನೂ ನೋಡಿದಾಗ ಸಮೃದ್ಧಿಯ ಭಾವನೆಯನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಮಾಡ್ತಾ ಹೋಗುತ್ತೆ. ಈ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಒಂದು ಮನಿಯ ಬ್ಲಾಕೇಜಸ್ಗಳು ಅಥವಾ ನಕಾರಾತ್ಮಕವಾಗಿ ನಾವು ಹಣ ಅಂದರೆ ಏನು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ತಡೆದಾಕಲಿಕ್ಕೆ ಈ ಒಂದು ಸುಲಭವಾಗಿರುವಂತಹ ಟೆಕ್ನಿಕ್ ಉಪಯೋಗ ಆಗುತ್ತೆ. ಹಾಗಾದರೆ ಆ ವಸ್ತು ಯಾವುದು ಅಂತ ಕೇಳ್ತಿದ್ದೀರಾ? ಸಿಂಪಲ್ಲಾಗಿ ಹೇಳ್ತೀನಿ, ಅದು ನಿಮ್ಮ ಒಂದು ಕಿಚನಲ್ಲಿ ಇದೆ. ಆ ಕಿಚನಲ್ಲಿ ಇರುವಂಥದ್ದು ಅಂತ ಹೇಳ್ಬಿಟ್ಟು ನೀವು ಆಶ್ಚರ್ಯ ಪಡ್ಬೋದು. ಹೌದು, ಕಿಚನಲ್ಲಿ ಇರುವಂಥದ್ದು. ಸೊ ಎಲ್ಲರ ಮನೆಯಲ್ಲೂ ಇರುತ್ತಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದು ಯಾವುದು ಅಂತ ಅಂದರೆ ಸಿನಮನ್ ಸ್ಟಿಕ್, ಅದು ದಾಲ್ಚಿನ್ನಿ. ಓಕೆ, ಸೊ ಇದು ಬರೀ ಒಂದು ಮಸಾಲ ಪದಾರ್ಥ ಆಗಿ ಉಪಯೋಗ ಆಗಲ್ಲ. ನಿಮ್ಮ ಒಂದು ಮನಿ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡಲಿಕ್ಕೂ ಕೂಡ ಈ ಒಂದು ದಾಲ್ಚಿನ್ನಿಯ ಕಡ್ಡಿ ಅಂತ ಹೇಳ್ತೀವಲ್ಲ, ಚಕ್ಕೆ ಅಂತ ಹೇಳ್ತೀವಿ, ದಾಲ್ಚಿನ್ನಿ ಅಂತ ಹೇಳ್ತೀವಿ, ಸಿನಮನ್ ಸ್ಟಿಕ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಮೊದಲನೆಯದಾಗಿ ಇದು ಇದು ಉಪಯೋಗ ಆಗೋಕ್ಕಿಂತ ಮುಂಚೆ ನೀವು ಎಲ್ಲಿ ಹಣವನ್ನು ಇಡ್ತೀರಾ, ವ್ಯಾಲೆಟ್ಟು, ಪರ್ಸು ಅಥವಾ ತಿಜೋರಿಯಲ್ಲಿ ಇಡುವಂಥದ್ದು, ಅಲ್ಮೇರದಲ್ಲಿ ಇಡುವಂಥದ್ದು, ಎಲ್ಲಿ ನೀವು ಇಡ್ತೀರಾ ಅಲ್ಲಿ ಹೋಗಿ ಅಲ್ಲಿರುವಂತಹ ವಸ್ತುಗಳನ್ನು ನೀವು ಕ್ಲೀನಾಗಿ ಇಡಬೇಕು. ಅಂದರೆ ಎಕ್ಸಾಂಪಲ್ಲು, ನೀವು ಪರ್ಸು ಅಥವಾ ವ್ಯಾಲೆಟ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ ಅದರದಾದಂತಹ ಒಂದು ಶುದ್ಧೀಕರಣವನ್ನು ಮಾಡಬೇಕು. ನೋಟ್ಗಳನ್ನು ಮಚ್ಚಿ ಇಡುವಂಥದ್ದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವುದೇ ಥರದಾದಂತಹ ಬಿಲ್ಗಳನ್ನು, ಪೇ ಆಗಿರುವಂತಹ ಬಿಲ್ಗಳನ್ನು ಪರ್ಸ್ಗಳಲ್ಲಿ ನೀವು ಇಡಬಾರ್ದು. ಸೊ ಅದನ್ನೆಲ್ಲ ತೆಗೆದುಹಾಕಿ ಆ್ಯಂಡ್ ಜಸ್ಟ್ ಆ ಒಂದು ವ್ಯಾಲೆಟ್ ಅಥವಾ ಪರ್ಸು ನಿಮ್ಮ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ಸ್ ಆಗಿರ್ಬೋದು, ಆ್ಯಂಡ್ ನೀವು ಉಪಯೋಗಿಸುವಂತಹ ನೋಟ್ಗಳು. ಸೊ ಯಾವಾಗಲೂ ಕೂಡ ನೋಟ್ಗಳನ್ನು ನೀವು ಸ್ಟ್ರೇಟಾಗಿ ಇಡಬೇಕು ಆ್ಯಂಡ್ ಅದನ್ನು ಕ್ಲೀನಾಗಿ ಜೋಡಣೆಯಲ್ಲಿ ಇಡಬೇಕು. ಸೊ ಇದು ಮೊದಲನೆಯದಾಗಿ ನಿಮ್ಮ ಒಂದು ಪರ್ಸ್ ಅಥವಾ ವ್ಯಾಲೆಟನ್ನು ಶುದ್ಧೀಕರಣ ಮಾಡುವಂಥದ್ದು. ಆ್ಯಂಡ್ ಎರಡನೆಯ ಹಂತ ಬಂದುಬಿಟ್ಟು ದಾಲ್ಚಿನ್ನಿಯನ್ನು ಆ್ಯಕ್ಟಿವೇಶನ್ ಮಾಡುವಂಥದ್ದು. ಸೊ ಹೇಗೆ ಆ್ಯಕ್ಟಿವೇಶನ್ ಮಾಡುವಂಥದ್ದು ಅಂತಂದರೆ, ನಿಮ್ಮ ಒಂದು ದಾಲ್ಚಿನ್ನಿಯನ್ನು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಆ್ಯಂಡ್ ಈ ಒಂದು ಕೈಯಲ್ಲಿ ಈ ಥರ ಮುಚ್ಚಿ, ಯಾವುದಾದ್ರೂ ಆಗಿರ್ಬೋದು, ಎಡಗೈಲಾದರೂ ಇಡ್ಬೋದು, ಬಲಗೈಲಾದರೂ ಇಡ್ಬೋದು. ಜಸ್ಟ್ ಇದನ್ನು ಸಿನಮನ್ ಸ್ಟಿಕ್ಕನ್ನು ತೊಗೊಂಡು ಸೊ ಜಸ್ಟ್ ನಿಮ್ಮ ಒಂದು ಕೈಯಲ್ಲಿ ಇಟ್ಟು ಆ್ಯಂಡ್ ಇದನ್ನು ಈ ರೀತಿ ಮುಚ್ಚಿ, ಕಣ್ಮುಚ್ಚಿ, ನಾನು ಸುಲಭವಾಗಿ ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ ಅಂತ ಹೇಳಿಬಿಟ್ಟು 21 ಸಾರಿ ನೀವು ಹೇಳಬೇಕು. ಎಷ್ಟು ಸರಿ? 21 ಟೈಮ್ಸ್ ಹೇಳಬೇಕು. ಸೊ ನೀವು ಹೇಳುವಂತಹ ಒಂದು ವೈಬ್ರೇಷನ್ ಏನಾಗುತ್ತೆ ಅಂತಂದರೆ ದಾಲ್ಚಿನ್ನಿಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಇದನ್ನು ಪ್ಲೇಸ್ಮೆಂಟ್ ಮಾಡುವಂಥದ್ದು. ಸೊ ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ಅಥವಾ ತಿಜೋರಿಯಲ್ಲಿ ಸೊ ಈ ಒಂದು ಆ್ಯಕ್ಟಿವೇಶನ್ ಆಗಿರುವಂತಹ ಒಂದು ಚಕ್ಕೆಯನ್ನು ನೀವು ಯಾವುದಾದ್ರೂ ಒಂದು ನೋಟ್ ಆಗಿರ್ಬೋದು, ಓಕೆ, ಅದು 200 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, ಅಥವಾ 500 ರುಪೀಸ್ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, ಯಾವುದಾದ್ರೂ ಒಂದು ನೋಟನ್ನು ಸೊ ಜಸ್ಟ್ ಈ ಒಂದು ಚಕ್ಕೆಯನ್ನು ಈ ಒಂದು ನೋಟಿಗೆ ಜಸ್ಟ್ ಇದನ್ನು ರೋಲ್ ಮಾಡಬೇಕು ಈ ಥರ. ಓಕೆ, ನೋಡಿ ಇವಾಗ ನಾನು ರೋಲ್ ಮಾಡ್ತಾ ಇದ್ದೀನಿ. ಸೊ ಚಕ್ಕೆ ಸಣ್ಣದಾದರೂ ಪರವಾಗಿಲ್ಲ,
ಆ್ಯಂಡ್ ನಿಮ್ಮ ಒಂದು ಪರ್ಸಲ್ಲಿ ಅಥವಾ ತಿಜೋರಿಯಲ್ಲಿ ಇಡುವಂತಹ ಒಂದು ಸೈಜನ್ನು ನೀವು ಆ ಒಂದು ಚಕ್ಕೆಯನ್ನು ನೀವು ತಗೋಬೇಕಾಗತ್ತೆ. ಓಕೆನಾ. ಸೊ ಈ ರೀತಿ ರೋಲ್ ಮಾಡಿ ಆ್ಯಂಡ್ ಅಗೇನಾಗಿ ಮತ್ತೆ ಈ ಒಂದು ಆ್ಯಕ್ಟಿವೇಷನನ್ನು ಮಾಡಬೇಕು. ಜಸ್ಟ್ ಇದನ್ನು ಕೈಯಲ್ಲಿ ಈ ರೀತಿ ರೋಲ್ ಮಾಡಿರುವಂತಹ ಒಂದು ಹಣವನ್ನು ನೀವು ಇಟ್ಕೊಂಡು ಚಕ್ಕೆಯನ್ನು ಇಟ್ಕೊಂಡು ಜಸ್ಟ್ ಅದನ್ನು ಕಂಪ್ಲೀಟಾಗಿ ಮುಚ್ಚಿ ಆ್ಯಂಡ್ ನಾನು ಹಣವನ್ನು ಸುಲಭವಾಗಿ ಆಕರ್ಷಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಆ್ಯಂಡ್ ನಿಮಗೆ ಗೊತ್ತಿದ್ದರೆ ಅಫರ್ಮೇಷನ್ಸ್ಗಳನ್ನು ಹೇಗೆ ಪಾಸಿಟಿವ್ ಆಗಿ ಹಣದ ವಿಚಾರವಾಗಿ ಹೇಳಬೇಕು ಅಂತ ಗೊತ್ತಿದ್ದರೆ ಮಾತ್ರ ಆ ಒಂದು ಅಫರ್ಮೇಷನ್ಸ್ಗಳನ್ನು ಕೂಡ ನೀವು ಹೇಳಿಬಿಟ್ಟು ನಿಮ್ಮ ಒಂದು ಪರ್ಸ್ ಅಥವಾ ವ್ಯಾಲೆಟ್ ಅಥವಾ ತಿಜೋರಿಯಲ್ಲಿ ಇದನ್ನು ಇಡಬೇಕಾಗತ್ತೆ. ಸೊ ಇದನ್ನು ಯಾವಾಗ ತಿಜೋರಿ ತೆಗಿತೀರಾ, ಯಾವಾಗ ಪರ್ಸ್ಗಳನ್ನು ತೆಗಿತೀರೋ ಹಣವನ್ನು ಬೇರೆಯವರಿಗೆ ಕೊಡಬೇಕಾದ್ರೆ ಸೊ ಆಗ ಇದು ಕಂಡೇ ಕಾಣಿಸುತ್ತೆ ಅಲ್ವಾ. ಸೊ ಆಗ ಇದಕ್ಕೆ ಧನ್ಯವಾದಗಳನ್ನು ಅಂತ ಹೇಳಿ ಆಮೇಲೆ ನಿಮ್ಮ ಒಂದು ಅಮೌಂಟನ್ನು ನೀವೇನಕ್ಕೆ ತೆಗೆದು ಬೇರೆಯವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಅದನ್ನು ಕೊಡ್ಬೋದು. ಓಕೆ. ಆ್ಯಂಡ್ ತುಂಬ ಸುಗಂಧ ಭರಿತವಾಗಿರುವಂತಹ ಚಕ್ಕೆ ನೀವು ಯಾವಾಗಲೂ ಕೂಡ ಕೈಯಲ್ಲಿ ಯಾವಾಗಲೂ ಕೂಡ ವಾಸನೆ ಇರುತ್ತೆ. ಸೊ ಇದು ಕೂಡ ಒಂದು ಲಕ್ಷ್ಮಿಯ ಒಂದು ಸಂಕೇತನೆ. ಓಕೆನಾ. ಆ್ಯಂಡ್ ನೋಡಿದ್ರಲ್ಲ ಯಾವ ರೀತಿ ಒಂದು ದಾಲ್ಚಿನ್ನಿಯನ್ನು ಹೇಗೆ ಆ್ಯಕ್ಟಿವೇಶನ್ ಮಾಡಿ ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೋಬಹುದು ಅಂತ. ಸೊ ಇದರಿಂದ ಸಣ್ಣ ಒಂದು ಕೆಲಸಗಳು, ಇದೆಲ್ಲ ಸಣ್ಣ ಕೆಲಸಗಳು, ಬಟ್ ಆದರೆ ದೊಡ್ಡದಾಗಿರುವಂತಹ ಪರಿಣಾಮಗಳನ್ನು ನಿಮ್ಮ ಒಂದು ಲೈಫಲ್ಲಿ ತಂದುಕೊಡುತ್ತೆ. ಸೊ ಇದೇ ರೀತಿ ಪಾಸಿಟಿವ್ ಆಗಿ ಡೇ ಟು ಡೇ ಲೈಫಲ್ಲಿ ನಾವು ಇರಬೇಕು ಅಂತ ಅಂದರೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ವರ್ಕ್ಶಾಪ್ ಫ್ರೀ ಆಗಿ ಇರುತ್ತೆ. ಅದಕ್ಕೆಲ್ಲರೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹೌದು, ಫ್ರೀ ಆಗಿ ಇರುತ್ತೆ. ಆ್ಯಂಡ್ ಅದನ್ನು ಹೇಗೆ ಜಾಯ್ನ್ ಆಗೋದು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮ್ಯುನಿಟಿ ಲಿಂಕ್ ಇರುತ್ತೆ. ಕಮ್ಯುನಿಟಿಗೆ ಜಾಯ್ನ್ ಆಗಿ ನಾನು ಯಾವಾಗ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ, ಡೇಟ್ ಏನು ಅಂತ ಎಲ್ಲದು ಕೂಡ ಆ ಒಂದು ವಾಟ್ಸಪ್ ಕಮ್ಯುನಿಟಿಗೆ ನಿಮಗೆ ಬಂದು ಸೇರುತ್ತೆ. ಓಕೆ. ದಾಲ್ಚಿನ್ನಿಯ ಒಂದು ಪ್ರಯೋಗವನ್ನು ನೀವೆಲ್ಲರೂ ಕೂಡ ಮಾಡಿ ನಿಮ್ಮಲ್ಲಿರುವಂತಹ ಮನಿ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿ ಎನ್.